ಡಿಕೆ ಶಿವಕುಮಾರ್ ಅವರ ನಿವಾಸ ಹಾಗೆ ಕಚೇರಿ ಮೇಲಿನ ಐಟಿ ದಾಳಿ ಮುಂದುವರೆದಿರುವ ಬೆನ್ನಲ್ಲೇ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಕಿರಣ್ ಅವರನ್ನ ಕೂಡ ಐಟಿ ವಶಕ್ಕೆ ಪಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಡಿಕೆ ಶಿವಕುಮಾರ್ ಅವರ ಆಪ್ತ ಕೂಡ ಕಾರ್ತಿಕ್ ಕಿರಣ್ ಅವರನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿಯೇ ಕಾರ್ತಿಕ್ ಕಿರಣ್ ರನ್ನ ವಶಕ್ಕೆ ಪಡೆಯಲಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೆ ಡಿಕೆ ಶಿವಕುಮಾರ್ ಅವರ ಆಪ್ತ ಕಾರ್ತಿಕ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗೆ ರೆಸಾರ್ಟ್ನ ಜನರಲ್ ಮ್ಯಾನೇಜರ್ ಮ್ಯಾಥ್ಯೂ ಅವರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಕಿರಣ್ ವಶಕ್ಕೆ ಪಡೆದಿರುವ ಐಟಿ ಅಧಿಕಾರಿಗಳು ಒಂದ್ ಕಡೆ ಅವರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಈಗಲ್ಟನ್ ರೆಸಾರ್ಟ್ನ ಮ್ಯಾನೇಜರ್ ಮ್ಯಾಥ್ಯೂಸ್ ರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗಲ್ಟನ್ ರೆಸಾರ್ಟ್ನಿಂದ ಈಗಾಗಲೇ ಐಟಿ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಆದರೆ ವಾಪಸ್ ಹೋಗ್ತಾ ಬರಿಗೈಯಲ್ಲಿ ವಾಪಸ್ ಹೋಗಿಲ್ಲ. ಬದಲಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಕಿರಣ್ ರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲೂ ಕೂಡ ಈಗಲ್ಟನ್ ರೆಸಾರ್ಟ್ನಿಂದಲೇ ಅವರನ್ನ ವಶಕ್ಕೆ ಪಡೆಯಲಾಗಿದ್ದು ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಹಾಗೆ ಈಗಲ್ಟನ್ ರೆಸಾರ್ಟ್ನ ಮ್ಯಾನೇಜರ್ ಮ್ಯಾಥ್ಯೂ ಅವರನ್ನ ಕೂಡ ತೀವ್ರ ತಪಾಸಣೆಗೆ ಅಥವಾ ವಿಚಾರಣೆಗೆ ಐಟಿ ಅಧಿಕಾರಿಗಳು ಒಳಪಡಿಸಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಏನು ಸಚಿವ ಡಿಕೆ ಶಿವಕುಮಾರ್ ಅವರು ಕೂಡ ಈಗಲ್ಟನ್ ರೆಸಾರ್ಟ್ನಲ್ಲಿಯೇ ಐಟಿ ಅಧಿಕಾರಿಗಳಿಗೆ ಲಭ್ಯರಾಗಿದ್ರು. ಅಲ್ಲಿ ಒಂದು ಹಂತದ ವಿಚಾರಣೆಯನ್ನ ಕೂಡ ಅವರನ್ನ ಒಳಪಡಿಸಲಾಗಿತ್ತು. ಅದಾದ ನಂತರದಲ್ಲಿ ಅವರನ್ನ ಸದಾಶಿವನಗರದ ನಿವಾಸಕ್ಕೆ ಶಿಫ್ಟ್ ಮಾಡಲಾಯಿತು. ಆದರೆ ಅಲ್ಲಿನ ಮ್ಯಾನೇಜರ್ ಈಗಲ್ಟನ್ ರೆಸಾರ್ಟ್ನ ಮ್ಯಾನೇಜರ್ ಮ್ಯಾಥ್ಯೂ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಐಟಿ ಅಧಿಕಾರಿಗಳಿಂದ. ಹಾಗೆ ಕಾರ್ತಿಕ್ ಕಿರಣ್ ಸಚಿವ ಡಿಕೆ ಶಿವಕುಮಾರ್ ಅವರ ಆಪ್ತ ಹಾಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಕಿರಣ್ ರನ್ನ ಕೂಡ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಅನ್ನೋದು ಕೇವಲ ಡಿಕೆ ಶಿವಕುಮಾರ್ ಅವರನ್ನ ಮಾತ್ರವಲ್ಲ, ಅವರ ಸಂಬಂಧಿಕರು ಹಾಗೆ ಅವರ ಆಪ್ತರನ್ನ ಕೂಡ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲರಿಂದ ಕೂಡ ವಿಚಾರಣೆಯನ್ನ ನಡೆಸ್ತಾ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನ ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಕಾರ್ತಿಕ್ ಕಿರಣ್ ಸಚಿವ ಡಿಕೆ ಶಿವಕುಮಾರ್ ಅವರ ಆಪ್ತ ಕಾರ್ತಿಕ್ ಕಿರಣ್ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಒಂದ್ ಕಡೆ ಸದಾಶಿವನಗರದ ನಿವಾಸದಲ್ಲಿ ವಿಚಾರಣೆಗೆ ಒಳಪಡಿಸಿದ್ರೆ, ಇತ್ತ ಅವರಿಗೆ ಸಂಬಂಧಪಟ್ಟ ಅವರ ಸಂಬಂಧಿಕರು ಹಾಗೆ ಆಪ್ತರ ಮನೆಗಳ ಮೇಲೂ ಕೂಡ ರೇಡ್ ನಡೆಸಿರುವ ಐಟಿ ಅಧಿಕಾರಿಗಳು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಕಿರಣ್ ರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಾರ್ತಿಕ್ ಕಿರಣ್ ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿಯೇ ಇದ್ರು, ಇಲ್ಲೇ ಅವರನ್ನ ವಶಕ್ಕೆ ಪಡೆಯಲಾಗಿರೋದು. ಹಾಗೆ ಈಗಲ್ಟನ್ ರೆಸಾರ್ಟ್ನ ಮ್ಯಾನೇಜರ್ ಮ್ಯಾಥ್ಯೂನನ್ನ ಕೂಡ ತೀವ್ರ ವಿಚಾರಣೆಗೆ ಐಟಿ ಅಧಿಕಾರಿಗಳು ಒಳಪಡಿಸಿದ್ದಾರೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಐಟಿ ಶಾಕ್ ತಟ್ಟಿರುವ ಬೆನ್ನಲ್ಲೇ ಅವರ ಆಪ್ತ ವಲಯ ಹಾಗೆ ಸಂಬಂಧಿಕರಿಗೂ ಕೂಡ ಐಟಿ ರೇಡ್ ನ ಬಿಸಿ ತಟ್ಟೋಕೆ ಪ್ರಾರಂಭ ಆಗಿದೆ. ಬೆಳಗ್ಗೆ 6:06 ರೇಡ್ ಅನ್ನ ಪ್ರಾರಂಭ ಮಾಡಿರುವ ಐಟಿ ಅಧಿಕಾರಿಗಳು 39ಕ್ಕೂ ಅಧಿಕ ಕಡೆಗಳಲ್ಲಿ ಈಗಾಗಲೇ ರೇಡ್ ಅನ್ನ ನಡೆಸಿರುವುದು, ಅದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಕಡೆಯೇ ಆಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ಈಗಲ್ಟನ್ ರೆಸಾರ್ಟ್ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈಗಲ್ಟನ್ ಒಂದು ರೆಸಾರ್ಟ್ನ ಮ್ಯಾನೇಜರ್ ಅನ್ನ ವಿಚಾರಣೆಗೆ ಒಳಪಡಿಸಿರೋದು, ಹಾಗೆ ಕೆಪಿಸಿಸಿ ಕಾರ್ಯದರ್ಶಿ ಕಾರ್ತಿಕ್ ಕಿರಣ್ ರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಐಟಿ ಅಧಿಕಾರಿಗಳು ಅನ್ನೋದು, ಏನೆಲ್ಲ ಅಪ್ಡೇಟ್ಸ್ ಇದೆ ಎಲ್ಲದ್ರ ಬಗ್ಗೆ? ಅಧಿಕಾರಿಗಳು ರಾಜ್ಯಾದ್ಯಂತ ಡಿಕೆ ಶಿವಕುಮಾರ್ ಸಂಬಂಧಪಟ್ಟಂತ ನಿವಾಸಿಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರು ಸೇರಿದಂತೆ ರಾಮನಗರಗಳಲ್ಲೂ ಕೂಡ ಅವರ ಮನೆಗಳ ಮೇಲೆ, ಅವರ ಆಪ್ತರ ಮನೆಗಳು ಜೊತೆಗೆ ಅವರ ಸಹೋದರರ ಮನೆ ಮೇಲೆ ಕೂಡ ಈಗ ದಾಳಿಯನ್ನು ನಡೆಸಿ ಸಾಕಷ್ಟು ರೀತಿಯ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಿಡದಿ ಸಮೀಪ ಇರುವಂತಹ ಈಗಲ್ಟನ್ ರೆಸಾರ್ಟ್ ಮೇಲೆ ಬೆಳಗ್ಗೆ 15ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕಳೆದ 5 ದಿನಗಳಿಂದಲೂ ಕೂಡ ಗುಜರಾತ್ನ ಶಾಸಕರು ಇಲ್ಲೇ ವಾಸ್ತವ್ಯವನ್ನು ಹೂಡಿರುವಂತದ್ದು. ಈ ಮಧ್ಯೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಅವರಿಂದ ಮಾಹಿತಿಯನ್ನ ಪಡ್ಕೊಂಡ್ರು. 10:30 ಸುಮಾರಿಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ವಶಕ್ಕೆ ಪಡೆದಂತ ಐಟಿ ಅಧಿಕಾರಿಗಳು ಬಿಡದಿಯಿಂದ ಈಗಲ್ಟನ್ ರೆಸಾರ್ಟ್ ನಿಂದ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು ಬಿಗಿ ಭದ್ರತೆಯಲ್ಲಿ. ಈ ಮಧ್ಯೆ ಅವರ ಒಂದು ಆಪ್ತ ಜೊತೆಗೆ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಆದಂತಹ ವಿನಯ್ ಕಾರ್ತಿಕ್ ಅವರನ್ನು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಬೆಳಗ್ಗೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಮಾಹಿತಿಯನ್ನ ಪಡ್ಕೊಳ್ಳೋ ಜೊತೆಗೆ ಕಳೆದ ಹಲವಾರು ದಿನಗಳಿಂದಲೂ ಡಿಕೆ ಶಿವಕುಮಾರ್ ಜೊತೆ ಇರುವಂತಹ ವಿನಯ್ ಕಾರ್ತಿಕ್ ಅಂತ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಅವ್ರನ್ನೂ ಕೂಡ ಬೆಳಗ್ಗೆ ವಶಕ್ಕೆ ಪಡ್ಕೊಂಡಿದ್ರು ಐಟಿ ಅಧಿಕಾರಿಗಳು. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರು. ಜೊತೆಗೆ ಈಗ ಅವರ ಕೆಲವು ಮನೆ
ಮನೆಗಳ ಮೇಲೂ ಕೂಡ IT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಈಗ ಬಿಗಿ ಭದ್ರತೆಯಲ್ಲಿ IT ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂಥದ್ದು. ಈಗಾಗಲೇ ಬೆಳಗ್ಗೆ 7:30ಯಿಂದ ಸುಮಾರು 12 ಗಂಟೆಗಳವರೆಗೂ ಅಂದರೆ 5 ಗಂಟೆಗಳ ಕಾಲ ಸಾಕಷ್ಟು ತಪಾಸಣೆಯನ್ನ ಈಗಲ್ಟನ್ ರೆಸಾರ್ಟ್ನಲ್ಲಿ IT ಅಧಿಕಾರಿಗಳು 10ಕ್ಕೂ ಹೆಚ್ಚು IT ಅಧಿಕಾರಿಗಳು ದಾಳಿಯನ್ನು ನಡೆಸಿ ತಪಾಸಣೆಯನ್ನು ಮಾಡಿದ್ದಾರೆ. ಈಗ ಈಗಲ್ಟನ್ ರೆಸಾರ್ಟ್ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಮ್ಯಾಥ್ಯೂರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಕಳೆದ 5 ದಿನಗಳಿಂದಲೂ ಕೂಡ ಈ ಒಂದು ರೆಸಾರ್ಟ್ನಲ್ಲಿ ಶಾಸಕರಿಗೋಸ್ಕರ ರೂಮ್ಗಳನ್ನ ಪಡ್ಕೊಂಡಿದ್ದಾರೆ. ಅಂದರೆ ಕಳೆದ 3 ದಿನಗಳ ಹಿಂದೆ 75ಕ್ಕೂ ಹೆಚ್ಚು ರೂಮ್ಗಳನ್ನ ಶಾಸಕರು ಜೊತೆಗೆ ಸಂಸದರು ಮತ್ತೆ ಇಂಧನ ಸಚಿವರು ಸೇರಿದಂತೆ ಕಾಂಗ್ರೆಸ್ನ ಮುಖಂಡರಿಗೋಸ್ಕರ 75ಕ್ಕೂ ಹೆಚ್ಚು ರೂಮ್ಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿತ್ತು. ಆದರೆ 2 ದಿನಗಳ ಕೆಳಗೆ ಆ ರೂಮಿನ ಸಂಖ್ಯೆ 55ಕ್ಕೆ ಇಳಿದಿತ್ತು. ಒಟ್ಟಾರೆ ಇದರ ಖರ್ಚು ವೆಚ್ಚಗಳು ಎಷ್ಟು, ನೀವು ಎಷ್ಟು ರೂಮ್ಗಳನ್ನ ಬಾಡಿಗೆಗಾಗಿ ಅವರಿಗೆ ಕೊಟ್ಟಿದ್ರಿ, ಎಷ್ಟು ಹಣವನ್ನ ಈಗ ಸಂದಾಯವನ್ನ ಮಾಡಿದ್ದಾರೆ, ಆ ಹಣವನ್ನ ಯಾವ ರೀತಿಯಲ್ಲಿ ಸಂದಾಯವನ್ನ ಮಾಡಿದ್ದಾರೆ, ಜೊತೆಗೆ ಇಲ್ಲಿ ಯಾರ್ಯಾರೆಲ್ಲ ಬಂದು ಹೋಗಿದ್ರು ಮತ್ತೆ ಏನೇನೆಲ್ಲ ಇವೆಂಟ್ಸ್ಗಳು ಇಲ್ಲಿ ನಡೆದಿವೆ ಅನ್ನುವಂಥ ಮಾಹಿತಿಯನ್ನ ಜನರಲ್ ಮ್ಯಾನೇಜರ್ ಆದಂತಹ ಮ್ಯಾಥ್ಯೂರಿಂದ ಪಡ್ಕೊಂಡಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್ ಅವರಿಂದಲೂ ಬೆಳಗ್ಗೆಯಿಂದಲೇ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡರು. ಮತ್ತಷ್ಟು ಮಾಹಿತಿಯನ್ನು ಪಡೆಯುವ ನಿಟ್ಟಿನಲ್ಲಿ ತಮ್ಮ ಜೊತೆಯಲ್ಲೇ ಅಧಿಕಾರಿಗಳು ಎಲ್ಲಾ ಪರಿಶೀಲನೆಯನ್ನ ಈಗಲ್ಟನ್ನಲ್ಲಿ ಮುಗಿಸಿದ ನಂತರದಲ್ಲಿ ತಮ್ಮ ಜೊತೆಯಲ್ಲೇ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ. ನಾವಿನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸದಾಶಿವನಗರದ ನಿವಾಸದ ಬಾಲ್ಕನಿ ಭಾಗದಲ್ಲಿ ಬಂದು ನಿಂತಿದ್ದಾರೆ DK ಶಿವಕುಮಾರ್ ಅವರು. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಏನು ಜಮಾಯಿಸಿದ್ರು, ಅವರ ಕಡೆಗೆ ಅವರು ನಮಸ್ಕಾರವನ್ನ ಕೂಡ ಮಾಡ್ತಾ ಇದ್ರು ಅವರಿಗೆ. ಈಗ ಸದ್ಯಕ್ಕೆ ಸದಾಶಿವನಗರದ ನಿವಾಸದಲ್ಲಿ IT ಅಧಿಕಾರಿಗಳ ತಪಾಸಣೆ ಹಾಗೆ ದಾಳಿ ಮುಂದುವರೆದಿದೆ. ಆದರೆ DK ಶಿವಕುಮಾರ್ ಅವರು ಅವರ ನಿವಾಸದಿಂದ ಹೊರಗೆ ಬಂದು ಅವರ ಬೆಂಬಲಿಗರಿಗೆ ಒಂದು ಸಮಾಧಾನಪಡಿಸುವ ಪ್ರಯತ್ನವಾಗಿ ಕೈಯನ್ನ ಮುಗಿತಾ ಇರೋದು ಸದ್ಯಕ್ಕೆ ಸದಾಶಿವನಗರ ನಿವಾಸದ ಬಳಿಯ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸಚಿವ DK ಶಿವಕುಮಾರ್ ಅವರು ಸದಾಶಿವನಗರದ ಮನೆಯಿಂದ ಸ್ವಲ್ಪ ಹೊರಗೆ ಬಂದು ಅವರ ಬೆಂಬಲಿಗರಿಗೆ ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇರೋದು. ಯಾಕಂದ್ರೆ ಅವರನ್ನ ಈಗಲ್ಟನ್ ರೆಸಾರ್ಟ್ ನಿಂದ ಸದಾಶಿವನಗರದ ನಿವಾಸಕ್ಕೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಅಲ್ಲಿ ಅವರ ಬೆಂಬಲಿಗರು ಒಂದ್ ರೀತಿಯ ಪ್ರತಿಭಟನೆಗೆ ಮುಂದಾಗಿದ್ದು IT ದಾಳಿಯನ್ನ ವಿರೋಧಿಸ್ತಾ ಹಾಗೆ DK ಶಿವಕುಮಾರ್ ಅವರ ಪರವಾಗಿ ಜೈಕಾರವನ್ನ ಕೂಡ ಕೂಗ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಒಂದು ಹಂತಕ್ಕೆ ಕಷ್ಟ ಆಯ್ತು ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸಕ್ಕೆ. ಅದಾದ ನಂತರದಲ್ಲಿ ಮನೆಯ ಮತ್ತೊಂದು ಭಾಗದಿಂದ ಅವರನ್ನ ಒಳಗೆ ಕರ್ಕೊಂಡು ಹೋಗಲಾಗಿತ್ತು. ಇದೀಗ DK ಶಿವಕುಮಾರ್ ಅವರ ನಿವಾಸದ ಮೇಲಿನ ದಾಳಿ ಹಾಗೆ ಅವರ ಸಂಬಂಧಪಟ್ಟವರ ಮೇಲಿನ ಮನೆಯ ಮೇಲಿನ ದಾಳಿ ಮುಂದುವರೆದಿದೆ. ಹಾಗೆ ಸದಾಶಿವನಗರದಲ್ಲೂ ಕೂಡ IT ದಾಳಿ ಮುಂದುವರೆದಿದೆ.